ಓಂ ಶಾಂತಿ. ಸತ್ಯಂ ಶಿವಂ ಸುಂದರಂ. ವಾಣಿ ಡೇಟು 20/10/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ತಂದೆಯು ನಿಮಗೆ ಬಹಳ ರುಚಿಯಿಂದ ಓದಿಸಲು ಬಂದಿದ್ದಾರೆ. ನೀವು ಸಹ ರುಚಿಯಿಂದ ಓದಿರಿ, ನಶೆ ಇರಲಿ. ನಮಗೆ ಓದಿಸುವವರು ಸ್ವಯಂ ಭಗವಂತನಾಗಿದ್ದಾರೆ. ಪ್ರಶ್ನೆ: ನೀವು ಬ್ರಹ್ಮಕುಮಾರ ಕುಮಾರಿಯರ ಉದ್ದೇಶ ಹಾಗೂ ಶುದ್ಧ ಭಾವನೆ ಯಾವುದಾಗಿದೆ? ಉತ್ತರ: ಕಲ್ಪದ 5000 ವರ್ಷಗಳ ಹಿಂದಿನ ತರಹ ಪುನಃ ಶ್ರೀಮತದ ಅನುಸಾರ ವಿಶ್ವದಲ್ಲಿ ಸುಖ ಮತ್ತು ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ನಿಮ್ಮ ಶುದ್ಧ ಭಾವನೆಯಾಗಿದೆ. ಶ್ರೀಮತದಂತೆ ನಾವು ಇಡೀ ವಿಶ್ವದ ಸದ್ಗತಿ ಮಾಡುತ್ತೇವೆ. ನಾವು ಎಲ್ಲರಿಗೆ ಸದ್ಗತಿಯನ್ನು ಕೊಡುವವರಾಗಿದ್ದೇವೆಂದು ನೀವು ನಶೆಯಿಂದ ಹೇಳುತ್ತೀರಿ. ನಿಮಗೆ ತಂದೆಯಿಂದ ಶಾಂತಿಯ ಪುರಸ್ಕಾರವೂ ಸಿಗುತ್ತದೆ. ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವುದೇ ಪುರಸ್ಕಾರವನ್ನು ಪಡೆಯುವುದಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ: ದೈವಿ ಗುಣಗಳನ್ನು ಧಾರಣೆ ಮಾಡಿ ಶ್ರೀಮತದಂತೆ ಭಾರತದ ಸತ್ಯ ಸೇವೆ ಮಾಡಬೇಕಾಗಿದೆ. ತನ್ನ ಭಾರತದ ಮತ್ತು ಇಡೀ ವಿಶ್ವದ ಕಲ್ಯಾಣವನ್ನು ಬಹಳ ಬಹಳ ರುಚಿಯಿಂದ ಮಾಡಬೇಕಾಗಿದೆ. ಎರಡನೇದು, ಡ್ರಾಮಾದ ಅನಾದಿ ಅವಿನಾಶಿ ಪೂರ್ವ ನಿಶ್ಚಿತವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಯಾವುದೇ ಸಮಯವನ್ನು ವ್ಯರ್ಥ ಮಾಡುವಂತಹ ಪುರುಷಾರ್ಥ ಮಾಡಬಾರದು. ವ್ಯರ್ಥ ಸಂಕಲ್ಪಗಳನ್ನು ನಡೆಸಬಾರದು. ವರದಾನ: ದೀಪರಾಜ ತಂದೆಯ ಮೂಲಕ ಅಮರ ಜ್ಯೋತಿಯ ಶುಭಾಶಯಗಳನ್ನು ತೆಗೆದುಕೊಳ್ಳುವಂತಹ ಸದಾ ಅಮರ ಭವ. ಭಕ್ತರು ತಾವು ಚೈತನ್ಯ ದೀಪಗಳ ನೆನಪಾರ್ಥ ಜಡ ದೀಪಗಳ ದೀಪ ಮಾಲೆಯನ್ನಾಗಿ ಆಚರಿಸುತ್ತಾರೆ. ತಾವು ಬೆಳಗಿರುವ ಚೈತನ್ಯ ದೀಪಗಳು. ಬಾಲಕರಾಗಿ ದೀಪಗಳ ಮಾಲೀಕನಿಂದ ಮಂಗಳ ಮಿಲನ ಆಚರಿಸುತ್ತಿದ್ದೀರಿ. ಬಾಬ್ದಾದಾರವರು ತಾವು ಮಕ್ಕಳ ಮಸ್ತಕದಲ್ಲಿ ಬೆಳಗಿರುವ ದೀಪವನ್ನು ನೋಡುತ್ತಿದ್ದಾರೆ. ತಾವು ಅವಿನಾಶಿ ಅಮರ ಜ್ಯೋತಿ ಸ್ವರೂಪ ಮಕ್ಕಳು. ದೀಪರಾಜ ತಂದೆಯ ಮೂಲಕ ಶುಭಾಶಯಗಳನ್ನು ತೆಗೆದುಕೊಳ್ಳುತ್ತಾ ಸದಾ ಅಮರಭವದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ. ಇದು ದೀಪರಾಜ ತಂದೆ ಮತ್ತು ದೀಪರಾಣಿಯರ ಮಿಲನದ ನೆನಪಾರ್ಥವೇ ದೀಪಾವಳಿಯಾಗಿದೆ. ಸ್ಲೋಗನ್: ತಾವು ಮತ್ತು ತಂದೆ ಇಬ್ಬರು ಈ ರೀತಿಯ ಕಂಬೈಂಡ್ ಆಗಿರಿ. ಯಾರನ್ನು ಯಾರೇ ಮೂರನೇ ವ್ಯಕ್ತಿ ಬೇರೆ ಮಾಡಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ವರ್ತಮಾನ ಸಮಯದ ಪ್ರಮಾಣ ಸರ್ವ ಆತ್ಮರು ಪ್ರತ್ಯಕ್ಷ ಫಲ ಅರ್ಥಾತ್ ಪ್ರಾಕ್ಟಿಕಲ್ ಪ್ರೂಫ್ ನೋಡಲು ಬಯಸುತ್ತಾರೆ. ಅದಕ್ಕೆ ತನು, ಮನ, ಕರ್ಮ ಮತ್ತು ಸಂಪರ್ಕ ಸಂಬಂಧದಲ್ಲಿ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿ ನೋಡಿರಿ. ಶಾಂತಿಯ ಶಕ್ತಿಯಿಂದ ನಿಮ್ಮ ಸಂಕಲ್ಪ ವೈರ್ಲೆಸ್ಗಿಂತಲೂ ತೀವ್ರ ಯಾವುದೇ ಆತ್ಮನ ಪ್ರತಿ ತಲುಪಲು ಸಾಧ್ಯ. ಈ ಶಕ್ತಿಯ ವಿಶೇಷ ಯಂತ್ರವಾಗಿದೆ ಶುಭ ಸಂಕಲ್ಪ. ಈ ಸಂಕಲ್ಪದ ಯಂತ್ರದ ಮೂಲಕ ಏನು ಬೇಕೋ ಅದನ್ನು ಸಿದ್ಧಿ ಸ್ವರೂಪದಲ್ಲಿ ನೋಡಬಹುದು. ಓಂ ಶಾಂತಿ.